ಜನ ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ಹೊಸ ವರ್ಷದ ಪ್ರಯುಕ್ತ ದೇಗುಲಗಳಲ್ಲೂ ಅಷ್ಟೇ ವಿಶೇಷವಾಗಿ ಜನರ ಒಂದು ಹಾಜರಿ ಕಾಣಿಸ್ತಾ ಇದೆ. ಹೊಸ ವರ್ಷದ ಪ್ರಯುಕ್ತ ದೇಗುಲಗಳಲ್ಲಿ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ವರ್ಷದ ಮೊದಲ ದಿನ ಪೂಜೆ ದೇವರನ್ನು ನೋಡಿಕೊಂಡೇ ನಾವು ದಿನ ಆರಂಭಿಸ್ತೀವಿ ಅಂತ ಬೆಂಗಳೂರಲ್ಲಿ ದೇಗುಲಗಳಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಾವು ಕಾಡುಮಲ್ಲೇಶ್ವರ ದೇವಸ್ಥಾನದ ವಿಶೇಷ ಪೂಜೆಯ ಸಂದರ್ಭ ನೋಡ್ತಾ ಇದ್ದೀವಿ. ಬೆಳಂಬೆಳಗ್ಗೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಅಲ್ಲಿಗೆ ದರ್ಶನ ಪಡೆದು ಹೊಸ ವರ್ಷದ ಮೊದಲ ದಿನ ಆರಂಭ ಮಾಡೋದಕ್ಕೆ ಕುಟುಂಬ ಸಮೇತ ಜನ ದೇಗುಲಗಳಿಗೆ ಭೇಟಿ ಕೊಡ್ತಾ ಇರುವಂತಹ ದೃಶ್ಯ. ಕೆಲ ದೇಗುಲಗಳಲ್ಲಂತೂ ವಿಶೇಷ ಪ್ರಸಾದ ಸೇವೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇನ್ನೂ ಕೆಲ ದೇಗುಲಗಳಲ್ಲಿ ಮುಂಜಾನೆಯಿಂದಲೇ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಇನ್ನು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದು ಸಹಜ. ಇಲ್ಲಿ ಹೊಸ ವರ್ಷದ ಆರಂಭದಲ್ಲೂ ಕೂಡ ನಾವ್ಯಾಕೆ ಪಾರ್ಟಿ ಮಾಡಬೇಕು, ನಾವ್ಯಾಕೆ ಪಬ್ ಕ್ಲಬ್ಗೆ ಹೋಗ್ಬೇಕು, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಒಂದಷ್ಟು ಜನ ದೇವಸ್ಥಾನದ ಕಡೆನೇ ಮುಖ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ, ದೇವಸ್ಥಾನಗಳಲ್ಲಿ ಇವತ್ತು ಭಕ್ತರ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ವಿಶೇಷ ಸೇವೆಗಳು ಮತ್ತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಸೊ ಹೇಗೆ ಕಂಡು ಬರ್ತಾ ಇದೆ ಅಲ್ಲಿ? ಹೌದು ಸುಕನ್ಯಾ, ಇವತ್ತು ಹೊಸ ವರ್ಷದ ಮೊದಲನೇ ದಿನ. ಸೊ ಇವತ್ತು ಒಂದು ಮೊದಲನೇ ದಿನ ನಗರದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಅರ್ಚನೆಗಳನ್ನು ಕೂಡ ಮಾಡಲಾಗಿದೆ. ಅದರಲ್ಲೂ ಕೂಡ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆ ಸುಮಾರಿನಿಂದಲೇ ಈಗಾಗಲೇ ವಿಶೇಷ ಪೂಜೆ, ಹಾಗೆ ಪಂಚಾಭಿಷೇಕ, ಹಾಗೆ ರುದ್ರಾಭಿಷೇಕವೂ ಕೂಡ ನೆರವೇರಿದೆ. ಈಗಾಗಲೇ ಬಂದಂತಹ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಸೊ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರೋದ್ರಿಂದ ಬಂದಂತಹ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಬೆಳಗ್ಗೆ 6 ಗಂಟೆ ಸುಮಾರಿನಿಂದಲೇ ಈಗಾಗಲೇ ಪಂಚಾಭಿಷೇಕ, ರುದ್ರಾಭಿಷೇಕ, ಹಾಗೆ ಮಹಾಮಂಗಳಾರತಿಯನ್ನು ಮಾಡಿ ಈಗಾಗಲೇ ಬರುವಂತಹ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಕೂಡ ಮಾಡಿಕೊಡಲಾಗ್ತಾ ಇದೆ. ಈಗಾಗಲೇ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಈಗಾಗಲೇ ಭಕ್ತಾದಿಗಳು ಕೂಡ ಈಗಾಗಲೇ ದೇವರ ದರ್ಶನ ಕೂಡ ಪಡ್ಕೊಳ್ತಾ ಇದ್ದಾರೆ. ನೀವು ಹೊಸ ವರ್ಷ ಅಂತ ಹೇಳಿದ್ರೆ ತುಂಬಾ ವಿಶೇಷ. ಇವತ್ತಿನ ದಿನ ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟ ಇತ್ಯಾರ್ಥಿಗಳು ಏನಿರುತ್ತೆ ಹಾಗೆ ಒಂದು ಅರ್ಚನೆ ಬಂದು ಮಾಡಿಸಿದರೆ ಇಡೀ ವರ್ಷ ನಾವು ಆರಾಮಾಗಿರ್ತೀವಿ ಅನ್ನೋದು ಭಕ್ತಾದಿಗಳ ನಂಬಿಕೆ. ಸೊ ಹೀಗಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಇವತ್ತು ಸಂಜೆವರೆಗೂ ಕೂಡ ಬರುವಂತಹ ಭಕ್ತಾದಿಗಳು ದೇವರ ದರ್ಶನಕ್ಕೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ದೇವಸ್ಥಾನದ ಆವರಣದ ಸುತ್ತಲೂ ಕೂಡ ಈಗಾಗಲೇ ಭಕ್ತಾದಿಗಳೇ ತುಂಬಿಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಸಿಲಿಕಾನ್ ಜನರಿಗೆ ಹೊಸ ವರ್ಷದ ಈ ಒಂದು ಮೊದಲನೇ ದಿನ ಎಷ್ಟು ವಿಶೇಷನ ಕುರಿತಾಗಿ ಒಂದಷ್ಟು ಜನ ಭಕ್ತಾದಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಹೊಸ ವರ್ಷದ ಮೊದಲನೇ ದಿನ, ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ದಿನ ಎಷ್ಟು ವಿಶೇಷ ಅಂತ? ಇವತ್ತಿನ ದಿನ ತುಂಬ ವಿಶೇಷ. ನಾನು ಪ್ರತಿ ವರ್ಷನೂ ಬೆಳಗ್ಗೆ ಬೇಗ ಪೂಜೆಯಿಂದಲೇ ಸ್ಟಾರ್ಟ್ ಮಾಡೋದು. ಮನೆಗೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಬರ್ತೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ವರ್ಷ ವಿಶೇಷ ಏನಪ್ಪ ಅಂತಂದರೆ ನಮ್ಮ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿತ್ತು 22ಕ್ಕೆ. ಅದಕ್ಕೆ ಈ ವರ್ಷ 24ನೇ ವರ್ಷ, 2024ನೇ ವರ್ಷ ನಮ್ಮ ಜೀವನದಲ್ಲೇ ಮರೆಯಲಾಗದ ಕ್ಷಣ. ಎಲ್ಲ ಭಾರತೀಯರಿಗೂ ಇದೊಂದು ತುಂಬ ಒಂದು ಉತ್ಸಾಹದ ಕ್ಷಣ. ಕಾಯ್ತಾ ಇದ್ದೀವಿ. ಈಗಲೂ ಅಷ್ಟೇ, ನಾನು ಈ ಪೂಜೆ ಮುಗಿಸ್ಕೊಂಡು ಮಂತ್ರಾಕ್ಷತೆಯನ್ನು ಎಲ್ಲ ಮನೆ ಮನೆಗೂ ಹಂಚೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಪ್ಯಾಕಿಂಗ್ ಆಯಿತು, ಬೈಟೆಕ್ ಆಯಿತು, ಮೀಟಿಂಗ್ಗಳಾದವು. ಈಗ ಮನೆ ಮನೆಗೆ ಮಂತ್ರಾಕ್ಷತೆ ಪೂಜೆ ಮುಗಿಸ್ಕೊಂಡು ಅದಕ್ಕೆ ಈ ವರ್ಷ ನನಗಂತೂ, ನನಗೆ ಅಲ್ಲ ಎಲ್ಲ ಭಾರತೀಯರಿಗೂ ತುಂಬ ವಿಶೇಷ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯಿತು ಮೇಡಮ್. ಇದಿಷ್ಟು ಇಲ್ಲಿನ ಭಕ್ತಾದಿಗಳು ಕೂಡ ಮಾತನಾಡುವಂಥದ್ದು. ಅಂದರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ತಮ್ಮ ಇಷ್ಟ ಇತ್ಯಾರ್ಥಿಗಳು ಏನಿರುತ್ತೆ ಅವುಗಳನ್ನ ಕೂಡ ಈಗಾಗಲೇ ದೇವರಲ್ಲಿ ಕೂಡ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇರೋದ್ರಿಂದ ಸಂಜೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಮತ್ತು ಅದರಲ್ಲೂ ಕೂಡ ಇವತ್ತು ಹೊಸ ವರ್ಷ ಸೋಮವಾರ ದಿನ ಬಂದಿದೆ. ಸೋಮವಾರ ಅಂತ ಹೇಳಿದ್ರೆ ಶಿವನಿಗೆ ವಿಶೇಷವಾದಂತಹ ದಿನ. ಸೊ ಹೀಗಾಗಿ ಮಲ್ಲಿಕಾರ್ಜುನಿಗೆ ವಿಶೇಷ ಅಲಂಕಾರವನ್ನು, ವಿಶೇಷ ಏನು ಸಂಜೆವರೆಗೂ ಕೂಡ ಈಗಾಗಲೇ ಒಂದಷ್ಟು ಅಲಂಕಾರವನ್ನು ಕೂಡ ಧನ್ಯವಾದ ಪೂರ್ಣಿಮಾ.